ನಂಜನಗೂಡು ನಗರದ ಚಾಮಲಾಪುರ ಹುಂಡಿ ಗ್ರಾಮದ ಸರ್ವೆ ನಂಬರ್ 220ರಲ್ಲಿ ಮರಮ್ಮ ಎಂಬುವರಿಗೆ ಸೇರಿದ 2.15 ಗುಂಟೆ ಜಮೀನಿನ ಮೇಲೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಲು ನಗರಸಭಾ ಆಯುಕ್ತರು ಮತ್ತು ಅಧಿಕಾರಿಗಳು ಮುಂದಾಗಿದ್ರ. ಇದನ್ನ ಪ್ರಶ್ನಿಸಿ ನಂಜನಗೂಡಿನ ಸಿವಿಲ್ ನ್ಯಾಯಾಲಯದಲ್ಲಿ ಮಾರಮ್ಮ ದಾವೆ ಹೂಡಿದ್ರ. ನ್ಯಾಯಾಲಯದಿಂದ ತಡೆಯಾಜ್ಞೆ ನೀಡಲಾಗಿದೆ. ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ರು ನಂಜನಗೂಡಿನ ನಗರಸಭೆ ಆಯುಕ್ತ ಎಂ ಬಸವರಾಜು, ಎಂಜಿನಿಯರ್ ಮಹೇಶ್ ಕುಮಾರ್ ಮತ್ತು ಅಧಿಕಾರಿಗಳು ಯಾವುದೇ ಮಾಹಿತಿ ನೀಡದೆ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆ ಸಿಬ್ಬಂದಿಯ ಜೊತೆ ಏಕಾಏಕಿ ಬಂದು ನಮ್ಮ ಖಾಸಗಿ ಜಮೀನಿನ ಮೇಲೆ ರಸ್ತೆ ನಿರ್ಮಾಣ ಮಾಡಲು ಚರಂಡಿಯ ಮೇಲೆ ಡೆಕ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಮಾರಮ್ಮ ಆರೋಪಿಸಿದ್ರ. ಪದೇ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ಗೆ ತೊರಗಿಸ್ಕೊಡ್ಬೇಕು. ನಾವು ಅಳತೆ ಮಾಡಿಸಿ ಅಂತೀನಿ. ಇಲ್ಲ ನಾವು ಹಿಂಗೆ ಮಾಡಿಸ್ತೀವಿ ಅಂತ ಏಕಾಏಕಿ ದಬ್ಬಾಳಿಕೆಯಿಂದ ಮಾಡ್ತಾ ಇದ್ದಾರೆ. ಅವರ ಜಮೀನು ನಮ್ಮಲ್ಲಿಲ್ಲ. ಏಕಾಏಕಿ ಉದ್ದೇಶ ಪೂರ್ವಕವಾಗಿ ತುಂಬ ನಮ್ಮ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ನಾವು 5 ಜನ ಹೆಣ್ಮಕ್ಳು ಮರಮ್ಮಂಗ ಅವ್ರು ಬಿಟ್ರೆ ಗಂಡು ಮಕ್ಳು ಇದ್ದ ಅವ್ರದ. ಇದರಿಂದ ರೊಚ್ಚಿಗೆದ್ದ ನಿವಾಸಿಗಳು ನಗರಸಭಾ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರ. ಕೆಲ ಸಮಯ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆಯಿತು. ನಮ್ಮ ಖಾಸಗಿ ಜಮೀನಿನ ಮೇಲೆ ರಸ್ತೆ ಮಾಡ್ತಿದ್ದಾರೆ, ಆದರೆ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಂಡಿರುವವರನ್ನ ಯಾರೂ ಕೇಳ್ತಿಲ್ಲ. ಪೊಲೀಸರನ್ನ ಕರೆದುಕೊಂಡು ಬಂದು ನಮಗೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ನಮ್ಮ 2.15 ಗುಂಟೆ ಜಮೀನನ್ನ ಅಳತೆ ಮಾಡಲು ಬಿಡ್ತಿಲ್ಲ. ರಾಜಕೀಯ ಮುಖಂಡ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳನ್ನ ಕರೆದುಕೊಂಡು ಬಂದು ಈ ರೀತಿಯ ತೊಂದರೆ ಕೊಡುತ್ತಿದ್ದಾರೆ. ಪದೇ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಇದೇ ರೀತಿ ಮುಂದುವರಿದರೆ ನಾವು ಆತ್ಮಹತ್ಯೆಯ ದಾರಿ ಹಿಡಿಯಬೇಕಾಗುತ್ತದೆ. ಕೂಡಲೇ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸಬೇಕಾ, ಇಲ್ಲವಾದಲ್ಲಿ ನಗರಸಭೆ ಕಾರ್ಯಾಲಯ ಮತ್ತು ಪೊಲೀಸ್ ಠಾಣೆಯ ಮುಂದೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಗಂಗಾಧರ್ ಸ್ವಾಮಿ, ಮಂಜುನಾಥ್, ರತ್ನಮ್ಮ, ಆನಂದ್ ಎಚ್ಚರಿಕೆ ನೀಡಿದ್ದಾರೆ. ನಂಜನಗೂಡು ತಾಲೂಕು ಇದರ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ 220ರಲ್ಲಿ ಆಲ್ರೆಡಿ ಕೋರ್ಟಿಂದ ಪರ್ಮನೆಂಟ್ ಇಂಜೆಕ್ಷನ್ ಆದೇಶ ಆಗಿದೆ. ಏನು ಉದ್ದೇಶ ಅಂದರೆ ಮೋರಿ ಪ್ಲಸ್ ಡ್ರೈನೇಜು, ಈ ಡ್ರೈನೇಜು ಮತ್ತು ಡಕ್ಕೋಸ್ಕರ ಕೋರ್ಟಿಂದ ಪರ್ಮನೆಂಟ್ ಇಂಜೆಕ್ಷನ್ ತೊಗೊಂಡು ಬಂದಿದ್ದೀವಿ ಕಮಿಷನರ್ ಮೇಲೆ. ಆದರೂ ಸಹ ಉದ್ದೇಶಪೂರ್ವಕವಾಗಿ ಇಲ್ಲಿ ಸಂಬಂಧಪಟ್ಟ ಕಾಂಗ್ರೆಸ್ ಲೀಡರು CM ಶಂಕರ್ ಅವರ ಕುತಂತ್ರದಿಂದ ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ ಕರ್ಕೊಂಡು ಬಂದು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ. ಇದಕ್ಕೆ ಸಂಬಂಧಪಟ್ಟ MLA ಸಾಹೇಬರಾಗಲಿ, ದರ್ಶನ್ ಧ್ರುವನಾರಾಯಣ್ ಸಾಹೇಬರು ಇದ್ರ ಬಗ್ಗೆ ಗಮನ ತಗೊಂಡು ನಿಮ್ಮ ಪಾರ್ಟಿಯ ಮೆಂಬರ್ CM ಶಂಕರ್, ಮಾಜಿ ಪುರಸಭಾ ಸದಸ್ಯ, ಈ ಥರ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಪರಿಶೀಲಿಸಿ ನ್ಯಾಯ ಕೊಡಿಸ್ಬೇಕು ಅಂತ ದರ್ಶನ್ ಧ್ರುವನಾರಾಯಣ್ ಅವರಿಗೂ ಸಹ ಮನವಿ ಮಾಡ್ತೀನಿ ನಾನು. ಕುಮಾರ್, CTV ನ್ಯೂಸ್, ನಂಜನಗೂಡು.